ನೀವು ಮಾತಾಡೋದವಾ? ನಾವು ಮಾತಾಡ್ತೀವಿ, ಮಾತಾಡೋದಲ್ಲಿ ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ ಅಂತ. ಮಂಜುಳಾ ಮೇಡಮ್, ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನಾವು ಯಾರ ಸೈಡಿಂದನೂ ಬಂದಿಲ್ಲ, ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ನಾವು ಬಂದಿರೋದು ನಿಮ್ಮ ಪರವಾಗಿ, ಅರ್ಥ ಆಯ್ತಾ? ನಿಮ್ಗೋಸ್ಕರ, ಜನರಿಗೋಸ್ಕರ ಬಂದಿರೋದು. ಏನೇನು ಪ್ರಾಬ್ಲಮ್ ಇಲ್ಲ ಹೇಳಿ. ನಮ್ಮ ಏರಿಯಾದಲ್ಲಿ ತುಂಬಾ ಪ್ರಾಬ್ಲಮ್ ಇದೆನಾ, ಈಗೀಗ ಒಂದೊಂದು ಮಾಡ್ಕೊಂಡ್ ಬರ್ತಾವ್ರೆ, ಅದೇಂತ ಗೊತ್ತಿಲ್ಲ. ಅದು ಮೊನ್ನೆ ಮಾಡಿದ್ವಲ್ಲ ನಾವು ಸ್ಟೋರಿಲಿ, ಅದಕ್ಕೆ ನಮ್ಗೆ ಬಂದ್ಬಿಟ್ಟು ನನಗೆ 34 ವರ್ಷ. ಅದಕ್ಕೆ ಮುಂಚೆಯಿಂದ ನಮ್ಮ ತಾತ ಮುತ್ತಾತ ಅವರೆಲ್ಲ ಇಲ್ಲೇ ಇದ್ದವ್ರೇನೆ. ಅವಾಗಿಂದ ಇವಾಗವರೆಗೂ ಮನೆ ಪತ್ರ ಬರುತ್ತೆ 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 ಅಂತಾನೆ ಇದಾರೆ. ಇನ್ನೋರ್ಗೂ ಮನೆ ಪತ್ರ ಬಂದಿಲ್ಲ. ನಾವ್ ಹೆಂಗ್ ಬಿದ್ದಿದೀವಿ ಇನ್ನೋರ್ಗೂ ಅದೇ ಗುಡ್ಸ್ಲಲ್ಲಿ ಇದೇ ತರನೇ ನಾವು ಬದುಕ್ತಾ ಇದ್ದೀವಿ. ಮುಂದಕ್ಕಂತೂ ಹೋಗಂಗಿಲ್ಲ, ಮಾಡಂಗಿಲ್ಲ. ನೀರ್ ಪ್ರಾಬ್ಲಮ್ ಇತ್ತು, ಇವಾಗ ಏನೋ ಮಾಡ್ತಾ ಇದಾರೆ. ಅದು ಏನ್ ಕಥೆ ಆಗುತ್ತೋ ಅನ್ನೋದು ನಮ್ಗೆ ಗೊತ್ತಿಲ್ಲ ಇಲ್ಲಿ ಏರಿಯಾದಲ್ಲಿ. ಇನ್ನೊಂದು ಸ್ಕೂಲ್ ಪ್ರಾಬ್ಲಮ್ ಇದೆ, ಅಂಗನವಾಡಿ ಪ್ರಾಬ್ಲಮ್ಮು ಇದೆ. ಮನೆ ಪತ್ರ ಇಲ್ಲ, ಏನಿಲ್ಲ. ಇನ್ನೊಂದು ಇಲ್ಲಿ ಹಾಸ್ಪಿಟ್ಲ್ ಇಲ್ಲ, ಏನಿಲ್ಲ. ಇರೋ ಒಂದು ಹಾಸ್ಪಿಟ್ಲೂ ಹೊಡೆದಾಕೋದು. ಏನೋ ಕಟ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು, ಕಟ್ಕೊಳ್ಳಿ ಪರವಾಗಿಲ್ಲ, ಒಂದೊಂದೇ ರೆಡಿ ಮಾಡ್ಕೊಂಬರ್ಲಿ. ಇವಾಗ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಕಿತ್ತಾಕ್ಬಿಟ್ರೆ ಅಂದೆ. ನಮ್ಮವರು ಸೆಂಟ್ರಲ್ಲಿ ಯಾರನ್ನ ಪ್ರೆಗ್ನೆಂಟ್ ಲೇಡಿಗಳು ಅರ್ಧ ನೈಟಲ್ಲಿ ಹುಷಾರಿಲ್ದಿರ ತಪ್ಪೋದು, ಏನೋ ನೋವು ಬಂತು, ಏನೋ ಆಟೋದವ್ರಂತ ಬಿಲ್ಕುಲ್ ಬರೋದೇ ಇಲ್ಲ ಏರಿಯಾಗೆ. ಅಂದ್ರೆ ರೋಡ್ ಸರಿ ಇಲ್ಲ ಅಂತಲ್ಲ, ಶಾಂತಿನಗರ ಅಂದ್ರೆ ಆಟೋದವರು ಬರಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಆ ತರ ಇದೆ ನಮ್ ರೋಡ್, ಆ ತರ ಇದೆ.